ಚನ್ನಕೇಶವ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚನ್ನಕೇಶವ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 24/4 24/4 1965. ಸಮಯ ಬೆಳಗ್ಗೆ 10 ಗಂಟೆ 1 ನಿಮಿಷ. 10 ಗಂಟೆ 1 ನಿಮಿಷ. ಏನ್ ಪ್ರಶ್ನೆ ಇತ್ತು? ಮನೆ ಕಟ್ಟಬೇಕು ಅನ್ಕೊಂಡಿದ್ವಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಚನ್ನಕೇಶವ ಅವರೇ, ನಮಸ್ಕಾರ. ನಮಸ್ತೆ ಸ್ವಾಮಿ. ನಮಸ್ಕಾರ. ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ? ಹೌದು. ಯಾವಾಗ ಆಗುತ್ತೆ, ಯಾವಾಗ ಅನುಕೂಲ ಇದೆ ಅಂತ ತಮ್ಮ ಪ್ರಶ್ನೆ. ನೋಡಿ, ಈಗ ಶನೈಶ್ಚರ ದಶೆಯಲ್ಲಿ ಕುಜ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಕುಜ ಇಬ್ಬರು ಶತ್ರುಗಳಿದ್ದಾಗ ಸ್ವಲ್ಪ ಭಯದ, ಅಲ್ಲಿ ದಶೇಶ ಶತ್ರುರರಿಗೇಹ ಭಾಜೋ ಲಗ್ನೇಶ ಶತ್ರುರಪಿ ವಾತ ಭಕ್ತೋ ಶತ್ರುರ್ ಭಯಂ ಸ್ಥಾನ ಭಯಂ ಅಂತ ಹೇಳುತ್ತೆ. ಈಗ ಬೇಡ. 2029 ನಂತರ ನಿಮಗೆ ಗುರುವಿನ ಕಾಲ ಶುರುವಾಗುತ್ತೆ. ಆಗಲೂ ಆತ ವ್ಯಯ. ಹೀಗಾಗಿ 2032 ಸ್ವಲ್ಪ ಕಾಲ ಸ್ವಲ್ಪ ದೂರ ಆಗಿಬಿಡುತ್ತೆ. ಇದಕ್ಕೆ ಏನಂದರೆ, ಈಗ ಗೋಚಾರದಲ್ಲಿ ನಿಮಗೆ ಬಲ ಇದೆ, ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ಹೆಚ್ಚಿನ ಶ್ರಮ ತಗೋಬೇಕಾಗತ್ತೆ, ಹೆಚ್ಚಿನ ವ್ಯಯ ಆಗಿಬಿಡುತ್ತೆ. ನಿಮ್ಮ ಹೊರೆ ಆಗಿಬಿಟ್ರೆ ಮನೆ ಕಟ್ಟಿ ಅದರ ಹೊರೆ ಹೊತ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಹೀಗಾಗಿ ಸದ್ಯಕ್ಕೆ ನಿಮಗೆ ಕಾಲದ ಅನುಕೂಲ ಇಲ್ಲ. ಹೀಗಾಗಿ ಸ್ವಲ್ಪ ಕಾಲ ಕಾಯಬೇಕಾಗತ್ತೆ. ಈಗ ನಿಮಗೆ ಅನಿಸಿದ ಮಟ್ಟಿಗೆ ಮುಂದಿನ ಮೇ ನಂತರದಲ್ಲಿ ಒಂದು ಪ್ರಯತ್ನ ಮಾಡಿ. ಆಗ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರ, ಗೋಚಾರದಲ್ಲಿ ಸ್ವಲ್ಪ ಸಹಕಾರ ಸಿಗುತ್ತೆ. ಹೀಗಾಗಿ ಈಗ ತತ್ಕ್ಷಣ ಅಂದರೆ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಂಜು ರೆಡ್ಡಿ ಅವರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಸಂಜು ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/4/2004 ಮೇಡಮ್. 5/4/2004. ಸಮಯ 9:30. 9:30 ಬೆಳಗ್ಗೆನಾ? ಹಾ ಮೇಡಮ್. ಏನ್ ಪ್ರಶ್ನೆ ಇತ್ತು? ಏನಿಲ್ಲ ಮೇಡಮ್, ಸ್ಕೂಲ್ ಬಗ್ಗೆದಾಗ ಒಂದು ಭವಿಷ್ಯ ಹೆಂಗ ಏನು ಅಂತ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸಂಜು ರೆಡ್ಡಿ ಅವರೇ, ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಬೆಳಗ್ಗೆ 9:30 ಅದು ಸರಿನಾ? ಹಾ ಮೇಡಮ್. ಬೆಳಗ್ಗೆನಾ? ಹಾ. ನೋಡಿ, ಈಗ ಅವರಿಗೆ ರಾಹು ದಶೆಯಲ್ಲಿ ಬುಧಭುಕ್ತಿ ನಡೀತಾ ಇದೆ ನವೆಂಬರ್ವರೆಗೂ. ನೋಡಿ, ಅವರಿಗೆ ಈ ಯಾವಾಗ ತುಂಬ ಅನುಕೂಲವಾಗಿದೆ ಅಂತಂದರೆ 2026 ನವೆಂಬರ್ ಬರಬೇಕು. ಮುಂದಿನ ವರ್ಷ ನವೆಂಬರ್ ನಂತರದಲ್ಲಿ ಒಳ್ಳೆ ಮಾಲವೀಯ ಯೋಗ ಶುರುವಾಗುತ್ತೆ, ಒಂದು ಯೋಗ ಶುರುವಾಗುತ್ತೆ ಶುಕ್ರನಿಂದಾಗಿ. ಹೀಗಾಗಿ ಒಳ್ಳೆ ತುಂಬ ಚೆನ್ನಾಗಿರುತ್ತೆ, ಮುಂದಿನ ಬದುಕು ಚೆನ್ನಾಗಿರುತ್ತೆ. ಅಲ್ಲಿವರೆಗೆ ಸ್ವಲ್ಪ ದಾರಿ ವ್ಯತ್ಯಾಸ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಕಾರಣಕ್ಕೆ ಅವರು ಏನನ್ನು ಆರಾಧಿಸಬೇಕಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮ. ಹತ್ತಿರದಲ್ಲಿ ಅವರ ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ದಾನ ಮಾಡೋಕ್ಕೆ ಹೇಳಿ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಬೇಕು, ಅಥವಾ ಬಂದರೆ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.